ನೋಡಿ ನಮೋ ಅವರು ಸಂದೇಶವನ್ನು ನೀಡಿದ್ದಾರೆ. ಪೆಟ್ರೋಲು ಡೀಸೆಲು ಜೊತೆಗೆ ಅಡುಗೆ ಎಣ್ಣೆ ಮಿತ ಬಳಕೆಯನ್ನು ಮಾಡಿ ಅಂಥೇಳಿ, ಸ್ವಂತ ವಾಹನವನ್ನು ಬಿಟ್ಟು ಬಸ್ ಮೆಟ್ರೋಗಳಲ್ಲಿ ಸಂಚಾರ ಮಾಡಿ ಅಂಥೇಳಿ, ಅನಗತ್ಯ ಚಿನ್ನವನ್ನು ಖರೀದಿ ಮಾಡಬೇಡಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಬಟ್ ಇವೆಲ್ಲ ಎಷ್ಟರ ಮಟ್ಟಿಗೆ ನಮ್ಮ ಜನ ಪಾಲನೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಎಷ್ಟು ದಿನಗಳವರೆಗೂ ಕೂಡ ಇದೇ ರೀತಿಯಾಗಿ ಇರುತ್ತೆ ಅಂದರೆ ಮೊದಲಿನಿಂದಲೂ ಕೂಡ ನಾವು ಹಂಗೆ ಮಾಡ್ಕೊಂಡು ಬಂದಿದ್ರೆ ಅದೇನು ನಮಗೇನು ಅನ್ನಿಸ್ತಾ ಇರಲಿಲ್ಲ. ಬಟ್ ಹೊಸದಾಗಿ ಸಂದೇಶಗಳು ಅಥವಾ ಪಾಲನೆ ಮಾಡಬೇಕು ನಾವು ಅಥವಾ ಸೂಚನೆಗಳು ಕೊಡ್ತಾರೆ, ಎಚ್ಚರಿಕೆಯನ್ನು ಇರಬೇಕು ಅಂತಂದರೆ ಅದನ್ನೆಲ್ಲ ಪಾಲನೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಸೊ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ ಪ್ರತಿಮಾ ದೇವಿ ಅವರೇ, ಏನ್ ಹೇಳ್ತೀರಿ ಸಂದೇಶದ ಬಗ್ಗೆ? ಅಲ್ಲ, ಎಲೆಕ್ಷನ್ ಎಲ್ಲ ಮುಗಿದು ಇವ್ರ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಈಗ ಜನಸಾಮಾನ್ಯರಿಗೆ ಈ ತರ ಹೇಳ್ತಾ ಇದಾರಲ್ಲ, ಸರಿನಾ? ಇವ್ರು ಒಂದೊಂದು ಎಲೆಕ್ಷನ್ ಎಷ್ಟು ಖರ್ಚು ಮಾಡಿದ್ದಾರೆ, ಅದಕ್ಕೆ ಪಟ್ಟಾಭಿಷೇಕಕ್ಕೆ ಏನು ಇದ್ ಮಾಡಿದ್ದಾರೆ? ರಾಜ ಪಟ್ಟಾಭಿಷೇಕ ಮಾಡ್ಕೊಂಡೋಗ್ ಮಾಡ್ಕೋತಾರಲ್ಲ, ಪ್ರಜಾಪ್ರಭುತ್ವನ ಇದು? ಹೇಳಿ. ಇವ್ರು ಮಾಡೋ ಖರ್ಚೆಲ್ಲ ಮಾಡ್ಬಿಡೋದು, ಇವ್ರಿಗೆ ಏನ್ ಬೇಕೋ ಅದೆಲ್ಲ ಮಾಡ್ಬಿಡೋದು, ಆಮೇಲೆ ಜನಸಾಮಾನ್ಯರಿಗೆ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ. ದುಡ್ಡೇ ಇಲ್ದಿದ್ರೆ ಏನ್ ಮಾಡ್ತಾನೆ ಸಾಮಾನ್ಯ ಮನುಷ್ಯ? ಈಗ ಹಾಗಾದ್ರೆ ನೀವು ಒಬ್ನೇ ತಗೊಂಡೋಗಬೇಕು, ಸಾಮಾನ್ಯರಿಗಾಗತ್ತಾ? ಸಾಮಾನ್ಯ ಜನತೆಗೆ ಆಗತ್ತಾ ಒಂದೇ ಕಾರ್ ತಗೊಂಡ್ ಹೋಗಕ್ಕೆ? ಅದ್ ತಗೊಂಡೋಗೋದು ಶ್ರೀಮಂತರುಗಳು, ಅವ್ರಗಳಿಗೆ ಹಾಕ್ಬೇಕು. ಈಗ ಅವರು ದುಡ್ಡು ಇಷ್ಟು ಕೊಡಿ, ಕಷ್ಟದಲ್ಲಿದೆ ದೇಶ ಅಂತ ಕೇಳ್ಬೇಕು ಅವ್ರನ್ನ. ನಾವೆಲ್ಲ ಬಸ್ಸಲ್ಲಿ ಓಡಾಡ್ಬೇಕಂತೆ ನೋಡಿ, ಬಸ್ಸಲ್ಲಿ ಓಡಾಡ್ಬೇಕು ನಾವು. ನಾವು ಬೆವರು ವಾಸಲ್ಲಿ ಬಸ್ಸಲ್ಲಿ ನೇತಾಡ್ಕೊಂಡು ಹೋಗ್ತೀವಿ. ಕಾರ್ ಇದ್ರು ಸ್ಕೂಟರ್ ಇದ್ರು ಮನೆ ನಿಲ್ಲಿಸ್ಬಿಟ್ಟು ಹೋಗ್ತೀವಿ. ಅವ್ರು ಮಾಡ್ತಾರ ಆತರ? ರ್ಯಾಲಿ ಮಾಡಿದ್ರು, ಈಗ ಸ್ಕೂಟರ್ ರ್ಯಾಲಿ, ಕಾರ್ ರ್ಯಾಲಿ ಎಲ್ಲ ಆಯ್ತು, ಈಗ ಎಲೆಕ್ಷನ್ ಆಯ್ತು, ಪಟ್ಟಾಭಿಷೇಕ ಆಯ್ತು, ಅವ್ರ ಅಧಿಕಾರ ಬಂದ್ರು, ಅದಕ್ಕೆ ಈಗ ಎಲ್ರಿಗೂ ಹೇಳ್ತಾ ಇದಾರ? ಇದು ಸರಿನಾ? ಅದನ್ನ ಕೇಳ್ಬೇಕು, ಪ್ರಶ್ನೆ ಮಾಡ್ಬೇಕಲ್ವೇ? ಹೌದು ಹೌದು. ನೀವು ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ನಮಸ್ತೆ ವಿಜಯೇಂದ್ರ ಅವ್ರೆ. ಮೇಡಮ್ ನಮಸ್ತೆ. ಏನ್ ಹೇಳ್ತೀರಿ ಸರ್ ನೀವು? ನಾನು ಇವರು ಒಬ್ರು ಪ್ರಧಾನಮಂತ್ರಿ ಆಗಿದ್ರು, ಅವರು ಹೇಳ್ತಾ ಇರೋದು ಸರಿ ಇದೆ. ಯಾಕೆ ಅಂತಂದ್ರೆ ಒಂದು ದೇಶ ನಮ್ಮ ರಾಷ್ಟ್ರದ ಉಳಿತಾಯ ಇದ್ರ ದೃಷ್ಟಿಯಿಂದ ಪ್ರತಿಯೊಂದನ್ನು ನಾವು ಅದನ್ನ ಒಪ್ಕೋಬೇಕು. ಇದು ಹೇಳೋದ್ರಲ್ಲಿ ಏನು ತಪ್ಪೇನಿಲ್ವಲ್ಲ? ಒಬ್ಬ ಪ್ರಧಾನಿ ಆಗಿದ್ಕೊಂಡು ರಾಷ್ಟ್ರದ ಜನತೆಗೆ ನೀವು ಉಳಿತಾಯ ಮಾಡಿ ಮಿತವಾಗಿ ಬಳಸಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ? ಅದನ್ನೇ ಜನಗಳು ಅದನ್ನ ಬೇರೆ ಬೇರೆ ತರ ಎಲ್ಲ ಇದ್ ಮಾಡಿ ಮಾತಾಡೋದು ಅಂತ ಏನಿದಿಲ್ಲ. ಈಗ ಅವರು ಓಡಾಡ್ತಾರೆ. ಈಗ ಒಬ್ಬ ಸಾಮಾನ್ಯ ಮನುಷ್ಯನು ಒಂದೇನೆ, ಪ್ರಧಾನ ಮಂತ್ರಿನೂ ಒಂದೇನಾ? ಅವ್ರಿಗೆ ಅವ್ರದೇ ಆದ ಇದಿರುತ್ತೆ. ಅವರು ಯಾವ್ದೋ ಇದ್ರಲ್ಲಿ ಈಗ ಇಷ್ಟೊಂದೆಲ್ಲ ಕಷ್ಟಪಟ್ಟು ಈಗ ಯುದ್ಧ ಪೀರಿಯಡ್ ಅಲ್ಲೆಲ್ಲ ಗ್ಯಾಸ್ ಸಿಲಿಂಡರ್ ಇದು ಎಲ್ಲ ತಗೊಂಡ್ಬಂದಿದ್ದಾರೆ. ಈಗ ಮನೆ ಬಳಕೆ ಇದಕ್ಕೆಲ್ಲ ಸಿಲಿಂಡರ್ಗೆ ಏನು ತೊಂದರೆ ಏನು ಆಗಿಲ್ಲ. ಅಂತದ್ರಲ್ಲೂ ಸುಮ್ನೆ ರಾಜಕೀಯ ಉದ್ದೇಶಕ್ಕೆ ಏನೇನೋ ಹೇಳೋ ಅಂತದಲ್ಲ. ಅವರು ಉಳಿತಾಯ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರ್ತು ನೀವು ತಗೊಳ್ಳೋದೇ ಬೇಡ ಅಂತ ಅಂದ್ಬಿಟ್ಟು ರೂಲ್ಸ್ ಏನೋ ಆಗಿಲ್ವಲ್ಲ ಅದು. ಇದ್ದವ್ರು ಈಗ ನನ್ನ ಹತ್ರ ದುಡ್ಡಿದೆ, ಹೋಗಿ ಚಿನ್ನ ಖರೀದಿ ಮಾಡ್ತೀನಿ, ಇಲ್ಲ ಜನಸಾಮಾನ್ಯರಿಗೆ ಇತಿಮಿತಿ ಅಂತ ಹಾಕಿದರು. ಅದೇ ರೀತಿಯಾಗಿ ಅವರು ಇರ್ಬೇಕಾಗತ್ತೆ. ಅವರು ಮಾಡ್ಬೇಕು. ಯಾಕೆಂದ್ರೆ ಇವಾಗ ಅವರು ಮಾಡ್ಬೇಕು. ಅದನ್ನ ಅವ್ರು ಪಾಲಿಸಿದಾಗ ಜನಸಾಮಾನ್ಯರು ಆಟೋಮೆಟಿಕ್ ಆಗಿ ರಾಜಕಾರಣಿಗಳು ಸಭೆ ಸಮಾರಂಭ ಅಂತ ಸೇರ್ತಾ ಇರ್ತಾರೆ, ಜನೋತ್ಸವ, ಅಭಿಮಾನೋತ್ಸವ, ಎಷ್ಟೆಷ್ಟು ಖರ್ಚಾಗ್ತಾ ಇರುತ್ತೆ, ಎಷ್ಟೆಷ್ಟು ಜನ ಬರ್ತಾ ಇರ್ತಾರೆ, ಎಲ್ಲೆಲ್ಲಿಂದ ಬರ್ತಾ ಇರ್ತಾರೆ. ಸಭೆ ಸಮಾರಂಭ ಮಾಡಿದಾಗ ತಟ್ಟೆ ತುಂಬಾ ಎಷ್ಟು ಊಟಗಳು ಇಟ್ಟಿರ್ತಾರೆ, ಅದು ಎಷ್ಟು ತಿಂತಾರೆ, ಎಷ್ಟು ವೇಸ್ಟ್ ಆಗುತ್ತೆ. ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ? ಸಾರ್ವಜನಿಕವಾಗಿ ಸಾರ್ವಜನಿಕರ ಹಿತಾಸಕ್ತಿಗೆ ಅನುಕೂಲ ಆಗಂತದ್ದು ಇದ್ರೆ ಮಾಡ್ಲಿ. ಈ ಸುಮ್ನೆ ಯಾರ್ದೋ ಜನ್ಮ ಇದು ಅದು ಅಂತ ಮಾಡ್ತಾರಲ್ಲ, ಅದಕ್ಕೆ ಸುಮ್ನೆ ಅನ್ನೆಸೆಸರಿ ವೇಸ್ಟ್. ಅದು ಎಷ್ಟೊಂದು ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ಸುಮ್ನೆ ವೇಸ್ಟ್ ಆಗುತ್ತಲ್ವಾ? ಸಾವಿರಾರು ವೆಹಿಕಲ್ ಮಾಡಿರ್ತಾರೆ, ಇದ್ ಮಾಡಿರ್ತಾರೆ. ಅದು ಏನು ಜನಕ್ಕೆ ಏನು ಅನುಕೂಲ ಏನಲ್ಲ. ಈಗ ರೋಡ್ ಶೋ ಎಲ್ಲ ಮಾಡ್ತಾರಲ್ಲ ಸರ್, ಅದೆಲ್ಲ ಸಾರ್ವಜನಿಕ ಹಿತಾಸಕ್ತಿನ? ಅದಕ್ಕೆ ಬೇರೆ ಪರ್ಯಾಯವಾಗಿ ನೋಡ್ಕೋಬಹುದಲ್ವಾ? ಅದೇ ನಾನು ಹೇಳ್ತಿರೋದು. ಅವರು ಅದನ್ನ ಪಾಲನೆ ಮಾಡ್ಬೇಕು. ಅದನ್ನ ಪಾಲನೆ ಮಾಡ್ಬಿಟ್ಟು ಇದ್ ಮಾಡಿದ್ರೆ ಮಾಡ್ಬೇಕು ಅಂತ ಒಪ್ಪಿಕೊಡ್ರಿ. ಹಾಗಾದ್ರೆ ಹೌದು ಪಾಲನೆ ಮಾಡ್ಬೇಕು. ಬಟ್ ಈಗ ರಾಷ್ಟ್ರದ ಹಿತ ದೃಷ್ಟಿಯಿಂದ ಅವ್ರು ಹೇಳಿರೋದೇನು ತೊಂದರೆ ಇಲ್ಲ. ಅದು ಪಾಲನೆ ಮಾಡೋದ್ರಲ್ಲಿ ಏನು ಸಾರ್ವಕಾಲಿಕ ಬಿಡಿ, ಒಪ್ಕೊಳ್ಳೋ ಅಂತ ಮಾತೆ, ಸಾರ್ವಕಾಲಿಕವಾಗಿ ಒಪ್ಕೊಳ್ಳೋ ಮಾತೆ. ಮನೇಲೂ ದೊಡ್ಡವ್ರು ಹೇಳ್ತಾ ಇರ್ತಾರೆ,
ಹಿತಮಿತವಾಗಿ ಖರ್ಚು ಮಾಡು, ಉಳಿತಾಯ ಮಾಡು ಅಂತ ಹೇಳಿ ಅದು ಸಾರ್ವಕಾಲಿಕ. But ಹೌದು. ನಮ್ಮ ಪ್ರಶ್ನೆ ಈಗ ಒಬ್ಬ ಪ್ರಧಾನಿಯಾಗಿದೆ ಆತರ ಹೇಳೋದ್ರಲ್ಲೇನು ಇದಿಲ್ಲ. ಈಗ ಎಲೆಕ್ಷನ್ ಆಗೋಯ್ತು, ಇದಾಗೋಯ್ತು ಎಲ್ಲ ಇವತ್ತಿನ ನಮ್ಮ ಇಂಡಿಯಾದ ಸ್ಥಿತಿನೇ ಆತರ ಇದೆ ಅಲ್ವಾ. ನೀವು ಯಾರಿಗೂ ಹೋಗ್ಬಿಟ್ಟಿದ್ದೆ ಹೇಳ್ದೇನೆ ಇದ್ರೆ ಅಥವಾ ಅಡ ಹಂಚದೆ ಇದ್ರೆ ಯಾರು ಓಟೆ ಹಾಕಕ್ ಬರಲ್ಲ. ಅವ್ನೇನ್ ಇದಿಲ್ಲ ಹೋಗು ಅಂತ ನನ್ಗೇನ್ ಕೊಟ್ಟಿದ್ದಾನು ಅಂತ ಮಟ್ಟಕ್ ಬಂದಿದೆ ಇವತ್ತು. ನೀವು ಹಂಗೆ ಅಂತೀರಾ? ಆತರ ಇದೆ. ಆತರ ಸಿಚುವೇಶನ್ ಇರ್ಬೇಕಾದ್ರೆ ಇನ್ನೇನ್ ಮಾಡ್ತಾರೆ, ಎಲ್ಲ ಮಾಡಿರ್ತಾರೆ. ಈ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ನಮಸ್ತೆ ರಾಮಣ್ಣ ಅವರೇ. ನಮಸ್ತೆ ಮೇಡಮ್. ನೀವೇನು ಹೇಳ್ತೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿ ಮೇಡಮ್. ಮಳೆ ಇಲ್ಲ, ಇಲ್ಲಿಂದ ಮಳೆ ಇಲ್ಲ. ಬರಗಾಲದಲ್ಲಿ ಇಲ್ಲಿ ಬಂದು ಭಾಷಣ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅವರೊಬ್ರು ಪ್ರಧಾನಮಂತ್ರಿ ಆಗಿಬೇಕಾದ್ರೆ ಡೆಲ್ಲಿಯಿಂದಲೇ ಒಂದು ಇದು ಕೊಡ್ಬೋದಾಯ್ತು ಸಂದೇಶ. ಈಗ ಇಲ್ಲಿ ಬಂದು ಸಾವಿರಾರು ಕೋಟಿ ಖರ್ಚು ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಯಾಕೆ ತಲೆ ಮೇಲೆ ಹಾಕ್ತೀರಾ? ನಮ್ಮ ತಲೆ ಮೇಲೆ ಯಾಕೆ ರೈತರ ಮೇಲೆ? ಹೌದು, ಎಲ್ಲ ನಿಮ್ ತಲೆ ಮೇಲೆ, ನಮ್ಮ ತಲೆ ಮೇಲೆ. ಇದೇ ಸಂದೇಶ ನೀವು ಅಲ್ಲೇ ಕೊಡ್ಬೋದಾಯ್ತಲ್ಲ, ಬಡವ್ರ ಬಗ್ಗೆ ಒಂದು ಉಪಕಾರ ಮಾಡ್ಬೋದಾಯ್ತಲ್ಲ. ಹೌದಲ್ಲ? ಅವತ್ತು ಎಷ್ಟಿತ್ತು ಕರೆನ್ಸಿ? ಒಂದು ನಿಮ್ ಟಿವಿ ನೋಡ್ಬೇಕಂದ್ರೆ ನಾವು 60 ರೂಪಾಯಿ ಟಿವಿ ನೋಡ್ತಾ ಇದ್ದು. ಇವತ್ತು 300 ರೂಪಾಯಿ ರೀಚಾರ್ಜ್ ಮಾಡಿಸ್ಬೇಕು. ಒಬ್ಬ ಸಾಮಾನ್ಯ ಬಡವನಾಗಿ ಮಾಡ್ತಿರೋದು. ಅಷ್ಟು ಇದು ಮಾಡೋದಿಟ್ಟು ಸುಮ್ಮನೆ ಅನೇಕವಾಗಿ ಖರ್ಚು ಮಾಡೋದು ಇದು. ಸ್ವಂತ ವಾಹನ ಅನೇಕವಾಗಿ ಇದು ಮಾಡೋದು ಅಂತ ನನ್ನ ಅಭಿಪ್ರಾಯ. ಇವತ್ತು ಮಳೆಗಾಲ ರೈತಲ್ಲ, ಸುಮ್ಮನೆ ಕುಡಿಯೋಕ್ ನೀರಿದೆ ಸಾಯ್ತಿದ್ದಾರೆ. ಏನಂತಾರೆ ಅದಕ್ಕೆ ಉಪಯೋಗ ಮಾಡ್ಲಿ. ಸುಮ್ಮನೆ ಇದು ಸಾವಿರಾರು ಕೋಟಿ ಇವತ್ತೇನೋ ಕಮ್ಮಿ ಬಂದಿಲ್ಲ. ಅಲ್ಲಿಂದ ಡೆಲ್ಲಿಂದ ಬೆಂಗಳೂರಿನ ಕಮ್ಮಿ ಸುಮ್ಮನೆ ನಡ್ಕೊಂಡ್ ಬಂದಿಲ್ಲ ಇವರು. ಈಗ ಅದನ್ನ ತಗೋತಾರೆ, ಇದನ್ನ ಬಳಸ್ತಾರೆ, ಅದು ಒಪ್ಕೊಳ್ಳೋಣ. ಅದು ನಮ್ಮ ಶಕ್ತಿ ಸರಿಯಾಗಿ ಮಾಡೋಣ, ಅದನ್ನ ಒಪ್ಕೋತಿಲ್ಲ ಅನ್ನೋದ. ಇದು ಸುಮ್ಮನೆ ಬಂದೋಗೋದು ಇದಕ್ಕೆಲ್ಲ ಅಂದ್ರೆ ಬಹಳ ಇದು. ಧನ್ಯವಾದಗಳು. ನಮಸ್ತೆ ಪ್ರಶಾಂತ್ ಅವ್ರೆ. ನಮಸ್ತೆ ಪ್ರಶಾಂತ್ ಅವ್ರೆ. ನಾಗರಬಾವಿಯಿಂದ ನೀವೇನು ಹೇಳ್ತೀರಿ? ನರೇಂದ್ರ ಮೋದಿ ಅವರು ಹೇಳಿರೋದ್ರಲ್ಲಿ ಎಳ್ಳಷ್ಟು ತಪ್ಪಿಲ್ಲ. ದೇಶದ ಹಿತದೃಷ್ಟಿಯಿಂದ ಅವ್ರು ಏನೇನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ. ಅದನ್ನ ಅಪೋಸ್ ಮಾಡೋರು ದೇ ಆರ್ ನಥಿಂಗ್ ಬಟ್ ಫೂಲ್ಸ್. ಓಕೆ, ಆಯ್ತು ಖರೀದಿ ಮಾಡ್ಬೇಡಿ. ಯಾಕೆ ಖರೀದಿ ಮಾಡ್ಬೇಡಿ ಅಂತ ಹೇಳಿರ್ತಾರೆ ಹೇಳಿ? ಯಾತಕ್ಕೋಸ್ಕರ ಕಡಿಮೆ ಪೆಟ್ರೋಲ್ ಯೂಸ್ ಮಾಡಿ ಅಂತ ಹೇಳಿ? ಫಸ್ಟ್ ಆಫ್ ಆಲ್ ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರ್ ಕೊಡಕ್ಕೆ ಯೋಗ್ಯತೆ ಇರೋದಿಲ್ಲ ಇಲ್ಲಿ ಸರ್ಕಾರಗಳಿಗೆ. ಇನ್ನು ಅವರು ಹೊರದೇಶದಿಂದ ಪೆಟ್ರೋಲ್ ಹೆಂಗ್ ತಗೊಂಡ್ಬರ್ತಾರೆ? ಅದನ್ನ ಸೇವ್ ಮಾಡಿ ಅಂತ ಹೇಳಿರ್ತಾರೆ. ಅದೆಲ್ಲ ಮಾಡ್ಬೇಕಾಗಿರೋದು ಇವ್ರುಗಳೇ ಅಲ್ವಾ ಸರ್? ಎಲ್ಲ ಜವಾಬ್ದಾರಿನ ನಾವು ಇವ್ರಿಗೆ ಕೊಟ್ಟಿರ್ತೀವಲ್ವಾ, ನಾವೇ ಮತ ಹಾಕೋದಲ್ವಾ, ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತೀವಿ, ಮಾಡ್ಬೇಕು, ತಗೊಳ್ತಾರೆ, ಕಂಪ್ಲೀಟ್ ಜವಾಬ್ದಾರಿ ಅವ್ರದ್ದಿರುತ್ತೆ. ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್ ಅಲ್ವಾ? ಆಮೇಲೆ ಮುಂದಿನ ಯೋಜನೆಗಳಿಗೋಸ್ಕರ ಅಂತ ಹೇಳಿ ಮುಂದಾಲೋಚನೆ ಮಾಡಿ ಯೋಜನೆಗಳೆಲ್ಲ ಬಿಡುಗಡೆ ಮಾಡ್ತಾರೆ. ಹೌದು ಮೇಡಮ್, ಮುಂದಾಲೋಚನೆ ಮಾಡಿರ್ತಾರೆ. ಇವಾಗ ಅಲ್ಲಿ ಅಮೆರಿಕ ಇರಾನ್ ಹೊಡೆದಾಡ್ತಾ ಇದ್ರೆ ವಾಟ್ ಇಂಡಿಯಾ ಕ್ಯಾನ್ ಡೂ? ಸರ್, ನಮ್ಮಲ್ಲಿ ಸಂಪನ್ಮೂಲ ಯಾವುದೇ ದೇಶದಲ್ಲೂ ಇಲ್ಲ ಸರ್. ನಮ್ಮ ಭಾರತದಲ್ಲಿ ಇರುವಂತಹ ನೈಸರ್ಗಿಕ ಸಂಪನ್ಮೂಲವನ್ನ ನಾವು ಬಳಸ್ಕೊಂಡ್ರೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ನಾವ್ ಇರ್ತೀವಿ ಸರ್. ಇನ್ನು ಐಷಾರಾಮಿ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದಾರೆ. ಅನ್ನೆಸರಿಯಾಗಿ ಓಡಾಡಬೇಡಿ, ಅನ್ನೆಸರಿಯಾಗಿ ಹೊರಗಡೆ ಏನೋ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ಕೊಂಡು ನೀವು ವೆಹಿಕಲ್ಸ್ ಯೂಸ್ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ. ಬಟ್ ಅವರೇ ರ್ಯಾಲಿಗಳು ಮಾಡ್ತಾ ಇರ್ತಾರೆ, ಸಮಾರಂಭಗಳ ಮಾಡ್ತಾ ಇರ್ತಾರೆ. ಇದು ಎಷ್ಟು ಮೇಡಮ್ ಅದು ಮಾಡ್ಲೇಬೇಕು ಮೇಡಮ್. ಇವಾಗ ಈಗ ಆದಷ್ಟು ಈಗ ಕೂತಿದ್ದಂತಹ ಜಾಗದಲ್ಲೇ ಅವರು ವರ್ಚುವಲ್ ಮೀಟಿಂಗ್ ಮಾಡ್ತಾ ಇರ್ತಾರೆ, ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ ಆನ್ಲೈನ್ ಮೀಟಿಂಗ್ ಮಾಡಿ. ಇವಾಗ ನೋಡಿ ಮೇಡಮ್, ಇವಾಗ ಬೇರೆಯವರು ಮಾತಾಡ್ತಾ ಇದ್ರು, ಅಲ್ಲಿ ಎಲೆಕ್ಷನ್ ಆಗುತ್ತೆ, ಅಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ರು. ದೇ ಹ್ಯಾವ್ ಟು ಡೂ ದಟ್ ಮೇಡಮ್. ದೇ ಹ್ಯಾವ್ ಟು ಡೂ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಎಂತ ಅರಾಜಕತೆ ಇದಿತ್ತು ಹೇಳಿ ಮಮತಾ ಬ್ಯಾನರ್ಜಿ ಕಡೆಯಿಂದ. ಯಾವ ತರ ಅರಾಜಕತೆ! ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಜೀವನ ಮಾಡೋದು ಕಷ್ಟ ಆಗಿತ್ತು. ಅಂತ ಜಾಗದಲ್ಲಿ ಹೋಗಿ ಇವ್ರು ಕ್ಯಾಂಪೇನ್ ಮಾಡ್ತಾ ಇದ್ರೆ ಗೆಲ್ತಾ ಇದ್ರೆ ಅವರು ಕ್ಯಾಂಪೇನ್ ಮಾಡಿದ್ರೆ ಮನೆ ಕೊಡ್ಬೇಕಾಗಿದ್ರೆ ಅವಶ್ಯಕತೆ ಇದ್ದಾಗ ಮಾಡ್ಬೇಕು ಮೇಡಮ್. ಅವರು ನೋಡಿ ಮೇಡಮ್, ಅವ್ರ ಜೀವನನೇ ಅವರು ಇಡೀ ಸಮಾಜಕ್ಕೋಸ್ಕರ ಅವರು ಇದನ್ನ ಇದ್ ಮಾಡಿದ್ದಾರೆ. ಓಕೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಜೀವನನೇ. ಹಿ ಇಸ್ ನಥಿಂಗ್ ಬಟ್ ಎ ಋಷಿ ಮೇಡಮ್ ಅವರು.
ಓಕೆ, ಈಗ ಅವರ ಸಂದೇಶದ ಬಗ್ಗೆ ನಾವು ಇಲ್ಲ ಇದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ನಾವು ಅವ್ರನ್ನೂ ಒಳಗೊಂಡಂತೆ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತ ನಾವು ಅದೇ ಹೇಳ್ತಾ ಇರೋದು. ರ್ಯಾಲಿಗಳು, ಸಭೆ ಸಮಾರಂಭ ಬರೀ ನಾವು ಮೋದಿಯವ್ರನ್ನ ನಾವು ಹೇಳ್ತಾ ಇಲ್ಲ, ಅವರ ಪಕ್ಷದ ನಾಯಕರುಗಳಿಗೆ ಇನ್ನುಳಿದಂತೆ ರಾಜ್ಯದಲ್ಲಿ ಏನಿದ್ದಾರೆ ಅಥವಾ ದೇಶದಲ್ಲಿ ಏನಿದ್ದಾರೆ ಅವರು ಕೂಡ ಭರ್ಜರಿಯಾಗಿ ಎಲ್ಲ ಇದೆ ಅಂತ ಹೇಳಿ ಅವರು ಐಷಾರಾಮಿ ಲೈಫ್ನ ಲೀಡ್ ಮಾಡೋದಲ್ಲ. ನೀವು ನೋಡಿರ್ತೀರ, ಭಾಳಷ್ಟು ಪಾರ್ಟಿಗಳು ಮಾಡ್ತಾ ಇರ್ತಾರೆ, ಸಭೆ ಸಮಾರಂಭ ಅಂತ ಕರೀತಿರ್ತಾರೆ, ಊಟ ಎಷ್ಟು ಇಟ್ಕೊಂಡಿರ್ತಾರೆ, ಟೇಬಲ್ ಮೇಲೆ ಎಷ್ಟು ವೇಸ್ಟ್ ಮಾಡ್ತಾ ಇರ್ತಾರೆ, ಎಣ್ಣೆ ಉಳಿಸ್ಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಒಂದು ತುತ್ತು ತಿಂದರೆ 10 ತುತ್ತು ವೇಸ್ಟ್ ಆಗಿರುತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ನಮಸ್ತೆ ರವಿ ಅವರೇ. ಹಲೋ ನಮಸ್ತೆ ಹಲೋ. ಸರ್. ಹಾ, ನಮಸ್ತೆ. ನೋಡಿ ಮೇಡಮ್, ಇದೊಂದು ಎಂತ ಒಬ್ಬ ಬೇಜವಾಬ್ದಾರಿ ಪ್ರಧಾನಿ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಇವರೊಂದು ಹೇಳಿಕೆಯಲ್ಲಿ ಅರ್ಥ ಆಗುತ್ತೆ ಸರ್. ಒಬ್ಬ ಅನಕ್ಷರಸ್ಥನಿಗೆ RSS ಒಂದು ಪ್ರಧಾನಿ ಮಾಡಿದಾರಲ್ಲ, ಇದು ನಮ್ಮ ದೇಶದ ಒಂದು 25-50 ವರ್ಷ ನಾವು ಹಿಂದೆಗೆ ಹೋಗ್ಬಿಟ್ಟಿದ್ವಿ. ಏನ್ ಗೊತ್ತಾ ಮೇಡಮ್, ಈಗ ಜನರು ಖರ್ಚು ವೆಚ್ಚ ಅಂದ್ರೆ ನೋಡಿ, ಅದೊಂದು ಚೈನ್ ಸಿಸ್ಟಮ್. ಅದು ಈ ಆರ್ಥಿಕತೆದು ಒಂದು ಚೈನ್ ಸಿಸ್ಟಮ್. ಆ ಚೈನ್ ಸಿಸ್ಟಮ್ ಅನ್ನ ನೀವು ಸೈಲೆಂಟ್ ಮಾಡ್ತೀರಿ, ನೀವು ನಿದ್ರಾವಸ್ಥೆಗೆ ಹೋಗಿ ಅಂತ ಹೇಳ್ತಾರಂದ್ರೆ ಇವ್ರು ಎಂತ ಬೇಜವಾಬ್ದಾರಿ ಪ್ರಧಾನಿ ನೋಡಿ ಮೇಡಮ್ ಅಲ್ವಾ? ಹಾಗೆ ಅನ್ಸುದಿಲ್ವಾ? ಇವರು ನೋಡಿ, ಇವ್ರದ್ದು ಐಷಾರಾಮ್ ಬೇಕು, ಇವರಿಗೆ ಹಣವೇ ಬೇಕು 20,000 ಆಯ್ತಾ, ಇವರಿಗೆ ಬೇಜಾನ್ ಐಷಾರಾಮ್ ಬೇಕು, ಇವರು ವಿದೇಶ ಪ್ರವಾಸ ಮಾಡ್ಬೇಕು, ಇವರೆಲ್ಲ ಮಾಡ್ಬೇಕು ಆಯ್ತಾ. ಈ ತರ ಎಲ್ಲ ಮಾಡಿ ಜನರಿಗೆ ನಿದ್ರಾವಸ್ಥೆಯಲ್ಲಿ ಇರಿ ಅಂದ್ರೆ, ಇವ್ರು ಸೈಲೆಂಟ್ ಆಗಿರಿ ಅಂದ್ರೆ ನೀವು ನಿದ್ರಾವಸ್ಥೆಯಲ್ಲಿ ಜನರು ಹೋದಾಗ ಏನಾಗುತ್ತೆ, ಇಡೀ ದೇಶದ ಆರ್ಥಿಕತೆನ ಅಲ್ಲಿ ಹಾಳಾಗಿ ಹೋಗ್ಬಿಡುತ್ತೆ ಅಲ್ವಾ? ಹಾಗೆ ಅನ್ಸುದಿಲ್ವಾ? ಇವ್ರು ನೋಡಿ, ಆರ್ಥಿಕ ವ್ಯವಸ್ಥೆಯನ್ನೇ ಇವರು ಸೈಲೆಂಟ್ ಮಾಡ್ಲಿಕ್ಕೆ ನೋಡ್ತಾರೆ ನೋಡಿ. ಇವ್ರು ಎಂತ ಒಬ್ಬ ಪ್ರಧಾನಿ ನೋಡಿ ಜನರು. ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕಾಗಿ. ನಮಸ್ತೆ ಸುಂದರ್ ಅವರೇ. ನೀವು ಹೇಳಬೇಕು ಸರ್, ನಿಮ್ಮ ಜನಾಭಿಪ್ರಾಯವನ್ನ ನಾವು ಕೇಳ್ತಾ ಇದ್ವಿ. ಮೋದಿ ಅವರ ಸಂದೇಶ ಎಂತ ಹೇಳಿಲ್ಲ, ನಾನು ಕನೆಕ್ಟ್ ಮಾಡಿಲ್ಲಲ್ಲ. ಇಲ್ಲ, ನಾವು ಕನೆಕ್ಟ್ ಮಾಡಿ ನೀವು ಆಂಕರ್ ಜೊತೆನೆ ಮಾತನಾಡ್ತಾ ಇದ್ದೀರಾ. ನಿಮ್ಮ ಅಭಿಪ್ರಾಯವನ್ನ ಹೇಳ್ಬೋದು, ಈಗ ಲೈವ್ ನಲ್ಲಿ ಇದ್ದೀರಾ, ಮಾತನಾಡಿ ಸರ್, ಹೇಳಿ. ಹೌದು, ಅಂದ್ರೆ ಅವರು ಆತರ ಮೆಸೇಜ್ ಕೊಟ್ಟದ್ದು ತಪ್ಪು. ಯಾಕಂದ್ರೆ ಆ ದಿವಸ ಎಲ್ಲ ಕೊರೋನಾ ಬಂದ ಟೈಮ್ ನಲ್ಲಿ ಜಾಗ್ರತೆ ವಹಿಸ್ಲಿಕ್ಕೆ ಹೇಳಿರಲ್ವಾ, ಇವರಿಗೆ ಈಗ ಗೊತ್ತಾಗುದಿಲ್ಲ ಅದು ಯಾವ್ದಕ್ಕೆ ಹೇಳುದಂತ. ಮತ್ತೆ ಈಗ ಅಮೆರಿಕ ಮತ್ತೆ ಇವ್ರದ್ದು ಇದಾಗ್ತಾ ಉಂಟು, ಅದ್ರ ಮೊದ್ಲು ಏನಾದ್ರು ಮೆಸೇಜ್ ಕೊಡ್ಬೋದಿತ್ತಲ್ಲ. ಹಾಗಾಗಿ ನಾವು ಹೇಳುದದು ಆತರ ಪಬ್ಲಿಕ್ ಎಲ್ಲ ಹೇಳುವಾಗ ಪ್ರಧಾನಮಂತ್ರಿ ಅವರು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ, ಇದು ಎಂತ ಎಫೆಕ್ಟ್ ಆಗ್ತದೆ ಅಂತ. ಓಕೆ, ಬಟ್ ಅಷ್ಟೆಲ್ಲ ನಾವು ಹಿತಮಿತವಾಗಿ ಇರ್ಲಿಕ್ಕೆ ಆಗುತ್ತಾ ಎಲ್ಲಾ ವಿಚಾರದಲ್ಲೂ? ಈಗ ಅಡುಗೆ ಎಣ್ಣೆ ಬಳಸದೆ ಇರುವಂತದ್ದು ಇರಬಹುದು. ಹೌದು, ಅದೇ ಹೇಳ್ತಾ ಇರೋದು. ಆತರ ಮಾತಾಡುವಾಗ ಇದು ಅಡುಗೆ ಎಣ್ಣೆ ಕಾಸ್ಟ್ ಆಗೋದು ಯಾವಾಗ, ಅದರ ಬಗ್ಗೆ ಒಂದು ಮಾತಾಡೋದಿಲ್ಲ. ಗ್ಯಾಸ್ ಇದು ಮೊನ್ನೆ 900 ರೂಪಾಯಿ ಚಿಲ್ಲರೆ ಹೆಚ್ಚು ಮಾಡಿದ್ರು, ಅದರ ಬಗ್ಗೆ ಒಂದು ಮಾತೇ ಆಗುದಿಲ್ಲ. ಈಗ ಅದು ಬಂದು ಇದನ್ನು ಹೇಳುದು, ನೀವು ಕಮ್ಮಿ ಖರ್ಚು ಮಾಡಿ. ಯಾರು ಹೊಟ್ಟೆಗೆ ತಿನ್ಲಿಕ್ಕೆ ಆಗುದಿಲ್ಲ, ಗ್ಯಾಸ್ ಅಡುಗೆ ಮಾಡೋದು ತಿನ್ಲಿಕ್ಕೆ ಆಗ್ತದ? ಅವ್ರು ಹೇಳುವಾಗ ಸ್ವಲ್ಪ ಅಂದಾಜು ಮಾಡ್ಬೇಕಲ್ವಾ. ಪ್ರಧಾನಮಂತ್ರಿ ಅವರು ಆತರ ಎಲ್ಲ ಹೇಳಿಕೆ ಕೊಡಬಾರ್ದು. ಸುಮ್ಮನೆ ಒಂದು ಹೇಳುದು ಮತ್ತೆ ಮತ್ತೊಂದು ಕಡೆ ಹೋಗುದು, ಬೇರೆ ಮಾತಾಡುದು. ಧನ್ಯವಾದಗಳು ಸರ್ ಮಾತನಾಡಿದ್ದಕ್ಕಾಗಿ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಹೇಳಿ ಸರ್, ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಹೇಳಿ. ನೋಡಿ ಮೇಡಮ್, ಇದು ಪಕ್ಷಾತೀತವಾಗಿ ಒಂದು ಒಳ್ಳೆ ನಿರ್ಧಾರ. ಈಗ ನಾವು ಪೆಟ್ರೋಲ್ ಬಳಕೆ ಆಗಿರ್ಬೋದು, ಡೀಸೆಲ್ ಬಳಕೆ ಆಗಿರ್ಬೋದು, ಮಿತ ಬಳಕೆ ಮಾಡ್ಬೇಕು. ಒಂದು ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನು ಪ್ರಸ್ತಾಪ ಮಾಡಿದ್ರೆ ಮನೆ ಪ್ರಧಾನಮಂತ್ರಿಗಳು, ಅದು ಮುಂಚೆ ನಮ್ಮ ಕೋವಿಡ್ ಸಮಯದಲ್ಲಿ ಏನು ಎಸ್ಟಾಬ್ಲಿಷ್ ಆಗಿತ್ತು. ನಾವೆಲ್ಲ ಆಫೀಸ್ಗೆ ಹೋಗಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥ ಜನ. ಆದ್ರೆ ಅದು ಸ್ವಲ್ಪ ಕೋವಿಡ್ ಎಲ್ಲ ಕಮ್ಮಿ ಆದ್ಮೇಲೆ ಬಿಸ್ನೆಸ್ ಲೋಕಲ್ ಎಲ್ಲ ಹಾಳಾಗ್ತಾ ಇದೆ ಅಂತೇಳಿ ಎಲ್ರಿಗೂ ಮತ್ತೆ ಮಿನಿಮಮ್ 50% ಸ್ಟಾಫ್ ಆಫೀಸ್ ಬಂದು ನೀವು ಇಲ್ಲೇ ವರ್ಕ್ ಮಾಡಬೇಕು ಅಂತ ಮತ್ತೆ ಕಂಪ್ನಿಗಳೆಲ್ಲ ಮ್ಯಾಂಡೇಟ್ ಮಾಡಿತ್ತು. ಅದರಲ್ಲಿ ಎಷ್ಟೊಂದು ಡೀಸೆಲ್ ವೇಸ್ಟ್, ಎಷ್ಟೊಂದು ಪೆಟ್ರೋಲ್ ವೇಸ್ಟ್. ಈಗ ನೋಡಿ, ಆ ಸಮಯದಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ Tier 2 ಸಿಟೀಸ್, Tier 3 ಸಿಟೀಸ್ ಎಲ್ಲ ಬೆಳವಣಿಗೆ ಕಂಡು. ಫಾರ್ ಎಕ್ಸಾಂಪಲ್, ಈಗ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಗುಲ್ಬರ್ಗ, ಬೀದರ್ ಇಂಥ ಕಡೆ ಎಲ್ಲ ಏನಾಯ್ತು, ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ವರ್ಕಿಂಗ್ ಪಾಪ್ಯುಲೇಷನ್ ಬಂದು 3 ಕಡೆಗೆ ಬಂದಿತ್ತು. ಅವ್ರು ಬಂದಿದ್ದಾರೆ ಅಂತೇಳಿ ಅವ್ರ ಜೊತೆಗೆ ಸುಮಾರು ಫ್ರಾಂಚೈಸಿ ಕಂಪನಿಗಳೆಲ್ಲ ಓಪನ್ ಆದವು. ಫಾರ್ ಎಕ್ಸಾಂಪಲ್ ಡೊಮಿನೋಸ್ ಅನ್ಕೊಳ್ಳಿ, ಯಾವುದೋ ಒಂದ್ ಕಡೆ ಅಲ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯ್ತು, ಲೋಕಲ್ ಅಭಿವೃದ್ಧಿ ಜಾಸ್ತಿ ಆಯ್ತು. ಬಟ್ ಮತ್ತೆ ಪುನಃ ನೀವು ಬೆಂಗಳೂರಿಗೆ ಬರಬೇಕು, 50% ಸ್ಟಾಫ್ ಮೇಂಟೈನ್ ಮಾಡಬೇಕು ಅಂದಾಗ ಅದೇನಾಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಮತ್ತೆ ಎಲ್ಲ ಜನ ವಾಪಸ್ ರಿವರ್ಸ್ ವಲಸೆ ಬಂತು ಬೆಂಗಳೂರಿಗೆ. ಈಗ ಬೆಂಗಳೂರಲ್ಲಿ ಪ್ರಾಪರ್ಟಿ ರೇಟ್ ಜಾಸ್ತಿ ಆಗಿದೆ. ಸೊ ಒಂದು ಲೆಕ್ಕದಲ್ಲಿ ನೋಡಿದಾಗ ಮೊನ್ನೆ ಫ್ಯೂವಲ್ ಇದಾಯ್ತು, ಹೋಟೆಲ್ಗಳಿಗೆ LPG ಸಿಗ್ತಿಲ್ಲ. ಅವಾಗ ಉರುವಲ್ ಕಟ್ಟಿಗೆ ಹಚ್ಬೇಕು ಅಂತ ಕಟ್ಟಿಗೆ ಸಿಕ್ಕಿದ್ರು ಹೆಂಗ್ ಹಚ್ಬೇಕು ಅಂತಾನು ಗೊತ್ತಿಲ್ಲ ಅಲ್ಲಿ.
ಸೊ ಇವಾಗ ನಾನು ಹೇಳೋದು ಒಂದು ಇಷ್ಟೇ ಸಾರಾಂಶ, ಮಿತಮಯ ಬಳಕೆ ಆಗ್ಬೇಕು ಅಂತಂದ್ರೆ ಒಂದು ನ್ಯಾಷನಲ್ ಪಾಲಿಸಿ ಬರಬೇಕು. ನಾವು ಎಷ್ಟರ ಮಟ್ಟಿಗೆ ಸ್ಟಾಫ್ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತನಾಡಿದ್ದಕ್ಕಾಗಿ. ನಮಸ್ತೆ ಹೇಮಂತ್ ಅವರೇ. ನಮಸ್ತೆ ಹೇಮಂತ್. ಎಸ್, ಈಗಾಗಲೇ ಜನಾಭಿಪ್ರಾಯವನ್ನು ಕೂಡ ಗಮನಿಸ್ತಾ ಇದ್ದೀರಿ, ಏನು ಹೇಳ್ತಾ ಇದ್ದಾರೆ, ಪರ ವಿರೋಧ ಎರಡೂ ಕೂಡ ಬರ್ತಾ ಇದೆ. ಬಟ್ ಒಂದು ವಿಚಾರ ಏನು ಅಂತಂದರೆ, ನಾವೆಲ್ಲ ಸೌದೆ ಒಲೆ ಯೂಸ್ ಮಾಡ್ತೀವಪ್ಪ, ಮೋದಿಯವರು ಯೂಸ್ ಮಾಡ್ತಾರಾ ಅಥವಾ ರಾಜಕಾರಣಿಗಳು ಯೂಸ್ ಮಾಡ್ತಾರೆ, ಹೇಳ್ತಾ ಇರ್ತಾರಲ್ಲ ಸೌದೆ ಒಲೆ ಯೂಸ್ ಮಾಡಿ ಅಥವಾ ಗ್ಯಾಸ್ ಸಿಲಿಂಡರ್ ಕಡಿಮೆ ಯೂಸ್ ಮಾಡಿ ಅಂತೇಳಿ ಹೇಳ್ತಾ ಇರ್ತಾರೆ. ಪೆಟ್ರೋಲ್ ಡೀಸೆಲ್ ಸೊ ಇವೆಲ್ಲ ಬಸ್ಸಲ್ಲಿ ಓಡಾಡಿ, ಮೆಟ್ರೋದಲ್ಲಿ ಓಡಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಅವರು ಮೆಟ್ರೋದಲ್ಲಿ ಬಸ್ಸಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಓಕೆ ಒಪ್ಕೊಳ್ತೀವಿ. ಬಟ್ ಎಣ್ಣೆ ಎಲ್ಲ ಕಡಿಮೆ ಮಾಡುವಂತಹ ವಿಚಾರಗಳಿರ್ಬೋದು, ಹಿತಮಿತ ಅಂಥೇಳಿ ಹೇಳ್ತಾ ಇರ್ತಾರೆ. ಸೌದೆ ಒಲೆ ಅಥವಾ ಸೌರಶಕ್ತಿಯನ್ನು ಯೂಸ್ ಮಾಡಿ ಅಂತ, ಅದು ಮಾಡಬಹುದು, ಅವ್ರ ಕೈಲೂ ಕೂಡ ಮಾಡುವಂತಹ ವಿಚಾರಗಳೇ. ಬಟ್ ಮಾಡ್ತಾರಾ? ಈಗ ನಮಗೆ ಏನು ಹೇಳ್ತಾರೋ ಮಾಡಿ ಅಂತ, ಅವರು ಕೂಡ ಅದು ಅನ್ವಯವಾಗಿ ಮಾಡೋ ರೀತಿಯಾಗಿ ಇದ್ದಾಗ ನೋಡಿ, ಓಕೆ ಇವರು ಹೇಳ್ತಾ ಇರೋದನ್ನ ಎಲ್ಲರೂ ಕೂಡ ಪಾಲನೆ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಓಕೆ, ನಮ್ಮ ದೇಶದ ಪ್ರಧಾನಿಗಳೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಏನು ಮಾಡ್ತಾರೆ, ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಅವರು ಕೂಡ ಅದನ್ನು ಅನ್ವಯ ಮಾಡ್ತಾ ಹೋಗ್ತಾರೆ. ಪ್ರಧಾನಿಗಳು ಯಾವ ರೀತಿ ಆಗಿರ್ತಾರೆ, ಈಗ ಟೀಚರ್ ಯಾವ ರೀತಿ ಆಗಿರ್ತಾರೆ, ಮಕ್ಕಳು ಅವರನ್ನು ಅನ್ವಯ ಮಾಡ್ತಾರೆ. ಅಥವಾ ಮನೆಯಲ್ಲಿ ಹೇಗಿರ್ತಾರೆ, ಅಕ್ಕ ಹೇಗಿರ್ತಾಳೋ ತಂಗಿನೂ ಕೂಡ ಅದನ್ನು ಅನ್ವಯ ಮಾಡ್ತಾರೆ. ತಾಯಿ ಇದ್ದಂಗೆ ಮಗಳು ಅಂತ ಹೆಂಗೆ ಹೇಳ್ತಾ ಇರ್ತಾರೆ ದೊಡ್ಡವರು, ಅದೇ ರೀತಿಯಾಗಿ ಮೋದಿಯವರು ಕೂಡ ಅದನ್ನು ಎಲ್ಲವನ್ನೂ ಕೂಡ ಅನ್ವಯ ಮಾಡ್ತಾ ಹೇಗೆ ಅದರಲ್ಲೂ ಕೂಡ ಹಿರಿಯ ನಾಯಕರಾಗಿರುವಂತಹ ಕಾರಣವಾಗಿ ಯುವಕರಿಗೆ ಅವರು ತಿಳಿಸ್ತಾ ಬರಬೇಕು, ಹೇಗೆ ಯಾವ ರೀತಿಯಾಗಿ ಉಳಿತಾಯವನ್ನು ಮಾಡ್ತಾ ಹೋಗೋದು, ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಜನರಿಗೂ ಕೂಡ ಅದು ಅರ್ಥವಾಗುತ್ತೆ. ಅವರು ಮಾತ್ರ ರಾಜಾರೋಷವಾಗಿ ಧಾಮ್ ಧೂಮ್ ಅಂತ ಖರ್ಚು ಮಾಡ್ತಾ ಇರೋದು, ನಮಗೆ ಮಾತ್ರ ಲಿಮಿಟ್ ಮಾಡಿ ಅನ್ನೋದು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಜೊತೆಗೆ ಈ ಥರ ಯುದ್ಧಗಳು ಬಂದಂತಹ ಸಂದರ್ಭದಲ್ಲಿ ಬಹಳಷ್ಟು ಪಾಠಗಳನ್ನು ಕಳಿಸುತ್ತೆ ನಮಗೆ. ಸೊ ನಾವು ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು, ಬೇರೆ ಬೇರೆ ದೇಶಗಳನ್ನು ನಾವು ಹೇಗೆ ಡಿಪೆಂಡ್ ಆಗಬಾರ್ದು ಅನ್ನೋದೆಲ್ಲದರ ಪಾಠ ಇದು.